ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಬೃಹತ್ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಈಗ ಇರಾನ್ನ ಕರಾವಳಿ ಎದುರು ಬಂದು ನಿಂತಿದೆ. ಮೇಲ್ನೋಟಕ್ಕೆ ಇದು ಅಮೆರಿಕದ ಶಕ್ತಿ ಪ್ರದರ್ಶನ ಅಂತ ನಮಗೆ ಅನಿಸ್ಬೋದು. ಸಾಮಾನ್ಯವಾಗಿ ಇಂತಹ ದೈತ್ಯ ನೌಕೆಗಳು ಬಂದ್ರೆ ಎದುರಾಳಿ ರಾಷ್ಟ್ರಗಳು ಶರಣಾಗೋದು ಖಚಿತ. ಆದ್ರೆ ಇರಾನ್ನಲ್ಲಿ ಮಾತ್ರ ಈಗ ಒಂದು ನಿಗೂಢ ಮೌನವಿದೆ. ಆ ಮೌನವೇ ಈಗ ಅಮೆರಿಕದ ಒಳಗೂ ಲೆಕ್ಕಾಚಾರಗಳನ್ನ ಬುಡಮೇಲು ಮಾಡ್ತಾ ಇದೆ. ಇರಾನ್ ಹತ್ತಿರ ಅಮೆರಿಕದಷ್ಟು ದೊಡ್ಡ ಏರ್ ಫೋರ್ಸ್ ಇಲ್ಲ, ದೊಡ್ಡ ಹಡಗು ಕೂಡ ಇಲ್ಲ, ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇಲ್ಲ. ಆದರೂ ಅಮೆರಿಕ ಯಾಕೆ ಇಷ್ಟೊಂದು ತಯಾರಿ ಮಾಡ್ಕೊತಿದೆ? ವೆನೆಜುಲಾವನ್ನ ಅಷ್ಟು ಈಸಿಯಾಗಿ ತೆಗೆದುಕೊಂಡಂತೆ ಇರಾನ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ನಿಧಾನವಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತದೆ? ಇವತ್ತಿನ ಈ ಇನ್ಸೈಡ್ ಸ್ಟೋರಿಯಲ್ಲಿ ನಾವು ಇದನ್ನೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ. ಇರಾನ್ನ ಸ್ಯಾಚುರೇಷನ್ ಅಟ್ಯಾಕ್ ತಂತ್ರ. ಅಮೆರಿಕದ USS ಅಬ್ರಹಾಂ ಲಿಂಕನ್ ಒಂದು 1,00,000 ಟನ್ ತೂಕದ ಮಹಾಸೂರ. ಅದರಲ್ಲಿ ಸುಮಾರು 6,000 ಸೈನಿಕರು ಕೂಡ ಇರ್ತಾರೆ. ಹಾಗೆ F-35 ಫೈಟರ್ ಜೆಟ್ಗಳಿವೆ. ಆದರೆ ಇದನ್ನ ಸೀದಾ ಇರಾನ್ ಕರಾವಳಿ ಹತ್ರ ಒಯ್ಯೋದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಇರಾನ್ ಹತ್ರ ಇರೋದು ಸೊಳ್ಳೆ ಪಡೆ, ಜೇನು ನೋಡದಂತಹ ಡ್ರೋನ್ಗಳು. ಉದಾಹರಣೆಗೆ ಈ ಕಾಮಿಕಾಜಿ ಡ್ರೋನ್ಗಳು, ಇವನ್ ಕೇಳಿರ್ಬೇಕು ನೀವು. ಇರಾನ್ನ ಶಾಹಿದ್ 136 ಡ್ರೋನ್ಗಳು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಇದರ ಶಕ್ತಿ ಏನು ಅನ್ನೋದು ಸಾಬೀತಾಗಿದೆ. ಅಮೆರಿಕದ ಹಡಗಿನಲ್ಲಿ ನಿಮಿಷಕ್ಕೆ 4,500 ರೌಂಡ್ ಫೈರ್ ಮಾಡೋ ಫಲ್ಲಾಂಗ್ ಸಿಸ್ಟಮ್ ಇದ್ರೂ ಕೂಡ ಇರಾನ್ ಒಂದೇ ಬಾರಿಗೆ 500ರಿಂದ 800 ಡ್ರೋನ್ಗಳನ್ನ ಬಿಟ್ಟರೆ ರೇಡಾರ್ಗಳು ಕನ್ಫ್ಯೂಸ್ ಆಗ್ತವೆ. ಕೇವಲ 50 ಡ್ರೋನ್ಗಳು ಬಂದು ಬಿದ್ದರೂ ಆ ಬೃಹತ್ ಹಡಗು ಜಲಸಮಾಧಿ ಆಗಬಹುದು. ಇನ್ನು ಆರ್ಥಿಕ ಯುದ್ಧ. ಅಮೆರಿಕದ ಒಂದು ಮಿಸೈಲ್ ಬೆಲೆ 16 ಕೋಟಿ ರೂಪಾಯಿ ಇದ್ರೆ, ಆದರೆ ಇರಾನ್ನ ಒಂದು ಡ್ರೋನ್ ಬೆಲೆ ಕೇವಲ 15ರಿಂದ 20 ಲಕ್ಷ. ಅಮೆರಿಕವನ್ನ ಆರ್ಥಿಕವಾಗಿ ಕೂಡ ಹೈರಾಣ್ ಮಾಡೋದು ಇರಾನ್ನ ಒಂದು ಭಾಗ. ಇನ್ನು ಭೂಗತ ಮಿಸೈಲ್ ಸಿಟಿಗಳು, ದಿ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟೀಸ್. ಅಮೆರಿಕಕ್ಕೆ ಇರೋ ಎರಡನೇ ಭಯ ಅಂದ್ರೆ ಇರಾನ್ನ ಮಿಸೈಲ್ ಪವರ್. ಇರಾನ್ ತನ್ನ ಮಿಸೈಲ್ಗಳನ್ನ ಓಪನ್ ಗ್ರೌಂಡ್ ನಲ್ಲಿ ಇಟ್ಟಿಲ್ಲ, ಬದಲಾಗಿ ಪರ್ವತಗಳ ಕೆಳಗೆ 1/2 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಮಿಸೈಲ್ ಸಿಟಿಯನ್ನ ಕಟ್ಟಿಕೊಂಡಿದೆ. ಇನ್ನು ಖಲೀಜಾ ಪಾರ್ಸ್, ಇದು ಕ್ಯಾರಿಯರ್ ಕಿಲ್ಲರ್ ಮಿಸೈಲ್. ಸಮುದ್ರದಲ್ಲಿ ಚಲಿಸುವ ಹಡಗನ್ನ ಹುಡುಕಿ ಹೊಡೆಯಬಲ್ಲ ತಾಕತ್ತು ಕೂಡ ಇದಕ್ಕಿದೆ. ಇನ್ನು ಪತಾ, ಇದು ಶಬ್ದಕ್ಕಿಂತ 15 ಪಟ್ಟು ವೇಗವಾಗಿ ನುಗ್ಗುತ್ತದೆ. ಇದನ್ನ ತಡೆಯೋ ತಾಕತ್ತು ಸದ್ಯಕ್ಕೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಪರ್ಸಿಯನ್ ಕೊಲ್ಲಿ ಎಂಬ ಬಾರ್ತಬ್. ಯುದ್ಧಕ್ಕೆ ಆಯುಧಗಳಷ್ಟೇ ಅಲ್ಲ, ಜಾಗ ಕೂಡ ಮುಖ್ಯ ಅನ್ನೋದು ಇದಕ್ಕೆ ಅಂತಾರೆ. ಪರ್ಸಿಯನ್ ಕೊಲ್ಲಿ ಎಂಬ ತುಂಬಾ ಚಿಕ್ಕದಾಗಿದೆ. ಇದನ್ನ ರಕ್ಷಣಾ ತಜ್ಞರು ಬಾತ್ ಟಬ್ ಅಂತ ಕರೀತಾರೆ. ಇನ್ನು ಸ್ಟ್ರೀಟ್ ಆಫ್ ಹುರ್ಮೂಸ್, ಇಲ್ಲಿ ದೊಡ್ಡ ಹಡಗುಗಳು ಹೋಗಲು ಇರೋ ದಾರಿ ಕೇವಲ 3 ಕಿಲೋಮೀಟರ್ ಮಾತ್ರ. ಅಲ್ಲಿ ಅಮೆರಿಕದ ಹಡಗುಗಳು ಬಂದ್ರೆ ಅವು ಸಿಟ್ಟಿಂಗ್ ಡಕ್ಸ್ ಅಥವಾ ಸುಲಭದ ಬೇಟೆ ಆಗ್ಬಿಡ್ತವೆ. ಇರಾನ್ ಸಣ್ಣ ಪಿರಂಗಿಯಿಂದ ಹೊಡೆದ್ರೂ ಅದು ಅಮೆರಿಕದ ನೌಕೆಗಳಿಗೆ ತಾಗುವಷ್ಟು ಹತ್ತಿರದಲ್ಲಿ ಇರಬೇಕಾಗುತ್ತೆ. ಇನ್ನು 4ನೇದು ಅಮೆರಿಕದ ಮಾಸ್ಟರ್ ಪ್ಲಾನ್, ದಿ US ಕೌಂಟರ್ ಸ್ಟ್ರಾಟಜಿ. ಹಾಗಂತ ಅಮೆರಿಕನ್ ಸುಮ್ಮನೆ ಕೂತಿಲ್ಲ, ಖಂಡಿತ ಸುಮ್ಮನೆನೂ ಕೂರಲ್ಲ. ಅಮೆರಿಕದ ಸ್ಟ್ರಾಟಜಿ ಈಗ ಬೇರೆಯದೇ ಇದೆ. ಇನ್ನು ನೆಟ್ವರ್ಕ್ ಆಫ್ ಅಲೈಸ್. ಅಮೆರಿಕ ಇರಾನ್ ಅನ್ನ ಎಲ್ಲಾ ಕಡೆಯಿಂದ ಸುತ್ತುವರಿದಿದೆ. ಇಸ್ರೇಲ್, ಸೌದಿ ಅರೇಬಿಯಾ, UAE ಮತ್ತು ಈಗ ಪಾಕಿಸ್ತಾನವನ್ನು ಕೂಡ ತನ್ನ ಜೊತೆಗೆ ಇಟ್ಟುಕೊಂಡಿದೆ. ಇನ್ನು ರೆಜಿಮ್ ಚೇಂಜ್ ಅಂದ್ರೆ ಆಡಳಿತ ಬದಲಾವಣೆ ಮಾಡೋದೇ ಅಮೆರಿಕದ ಮುಖ್ಯ ಗುರಿ. ಅಮೆರಿಕ ನೇರವಾಗಿ ಜನರ ಜೊತೆ ಯುದ್ಧ ಮಾಡಲ್ಲ ಅಂತ ಹೇಳ್ತಿದೆ. ಬದಲಾಗಿ ಅಲ್ಲಿನ ನಾಯಕರ ವಿರುದ್ಧವೇ ಜನರನ್ನ ಎತ್ತಿ ಕಟ್ಟುವ ನಾಗರಿಕ ದಂಗೆಯನ್ನು ಬೆಂಬಲಿಸುವ ಕಾರ್ಯವನ್ನ ಮಾಡ್ತಿದೆ. ಇನ್ನು ಅಯತುಲ್ಲಾ ಖಮೀನಿ ಆಡಳಿತವನ್ನು ಮುಗಿಸೋದು ಅಮೆರಿಕದ ಅಂತಿಮ ಗುರಿ ಕೂಡ ಹೌದು. ಇರಾನ್ ಸೋತ್ರೂ ಪರವಾಗಿಲ್ಲ, ಅಮೆರಿಕ ಗರಿಷ್ಠ ಗಾಯ ಮಾಡಬೇಕು ಅನ್ನೋ ತಯಾರಿಯಲ್ಲಿದೆ. ಆದರೆ ಅಮೆರಿಕ ಆ ಅವಕಾಶವನ್ನೇ ಕೊಡದಂತೆ ಇರಾನ್ ಒಳಗಡೆಯಿಂದಲೇ ದಂಗೆ ಏಳುವಂತೆ ಪ್ಲಾನ್ ಮಾಡಿದೆ. ಇಲ್ಲಿ ಯಾರ ಸ್ಟ್ರಾಟಜಿ ಗೆಲ್ಲುತ್ತೆ ಅನ್ನೋದು ಈಗಿರೋ ಕುತೂಹಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಜಗತ್ತು ಮತ್ತೊಂದು ಮಹಾವಿನಾಶವನ್ನು ನೋಡಬೇಕಾಗಬಹುದು. ನಿಮಗೇನನ್ಸುತ್ತೆ? ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಏನಾಗಬಹುದು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಇನ್ಸೈಡ್ ಸ್ಟೋರಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.